ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಸಿಎಂ ಅನ್ನೋ ಚರ್ಚೆ ಈಗೇನೋ ನಡೀತಿದೆ. ಆದ್ರೆ ದಸರಾ ಬಂತು ಅಂತಂದ್ರೆ ಸತೀಶ್ ಜಾರಕಿಹೊಳಿ ಅವರ ಸುತ್ತ ಇಂಟ್ರೆಸ್ಟಿಂಗ್ ಬೆಳವಣಿಗೆ ನಡೆಯುತ್ತೆ. ಯಾಕೆ ಹೀಗೆ ಹೇಳ್ತಿದ್ದೀವಿ ಅನ್ನೋದರ ವಿಶ್ಲೇಷಣೆ ಇವತ್ತಿನ ರಾಜಕೀಯ ರಗಳೆಯಲ್ಲಿ. ಅಕ್ಟೋಬರ್ 3ರಿಂದ ಒಂದು ವರ್ಷ ಆಯ್ತು. ನಾವೀಗ ಬಸ್ ಒಂದು ಅಲ್ಲೇ ನಿಂತಿದೆ. ಅದು ಹೀಗೇನಿಲ್ಲ, ಬೈ ರೋಡ್ ಹೋಗ್ತಾ ಇದೀವಿ, ಒಬ್ಬರೇ ಹೋಗ್ತಾ ಇದೀವಿ ಮೈಸೂರಿಗೆ. ಬಸ್ ಇದು ಡಕೋಟಾ ಎಕ್ಸ್ಪ್ರೆಸ್ ಅಲ್ಲ, ಬದಲಿಗೆ ಸಾಹುಕಾರ್ ಪಾಲಿಟಿಕ್ಸ್. ಅದೇನೋ ಗೊತ್ತಿಲ್ಲ ಸ್ವಾಮಿ, ಈ ದಸರಾಕ್ಕೂ ಸತೀಶ್ ಜಾರಕಿಹೊಳಿಗೂ ಅದೆಂತ ನಂಟೋ ತಿಳಿತಿಲ್ಲ. ಪ್ರತಿ ಬಾರಿ ದಸರಾ ಬಂದಾಗ್ಲೂ ಇವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಮಾತು ಸುದ್ದಿ ಮಾಡುತ್ತೆ, ಗದ್ದಲ ಎಬ್ಬಿಸುತ್ತೆ. ಅಸಲಿಗೆ ಇದು ಯಾರೋ ಹೇಳಿದ ಮಾತಲ್ಲ, ಗಾಳಿ ಸುದ್ದಿನೂ ಅಲ್ಲ, ಸುಳ್ಳು ಸುದ್ದಿನೂ ಅಲ್ಲ, ಬದಲಿಗೆ ಸಾಹುಕಾರ್ ಸಾಹೇಬ್ರೆ ಒಂದು ವರ್ಷದ ಹಿಂದೆ ಹಾಡಿರೋ ಮಾತು. ಭಾಳ ದಿನ ಡಿಮಾಂಡ್ ಇದೆ, ಹೋಗ್ಬೇಕಂತ ಇನ್ನು 30 ಡೇಟ್ ಫಿಕ್ಸ್ ಆಗಿಲ್ಲ. ಆದ್ಮ್ಯಾಗ ಹೋಗೋ ಪ್ಲಾನ್ ಮಾಡ್ತೀವಿ. ಇನ್ನೂ ಅಂಥದ್ದು ಯಾವುದೇ ಇಲ್ಲ, ಹೋಗುವಂತ ಭಾಳ ಸಿಂದಸ. ಬೇರೆಯವರೆಲ್ಲರೂ ಆ ಕಡೆ ಈ ಕಡೆ ಎಲ್ಲ ಸುತ್ತಾಡಿ ಬಂದರು. ನಮ್ಮವ್ರು ಇನ್ನೂ ನಮ್ಮನ್ಯಾಗ ಸುತ್ತಾಕ್ಸಿಲ್ಲ ಅಂತ ಕೇಳ್ತಿದ್ದಾರೆ. ಕರ್ಕೊಂಡು ಹೋಗ್ಬೇಕಷ್ಟೇ. ಕಳೆದ ವರ್ಷದಿಂದನೂ ಈ ಬಸ್ ಪಾಲಿಟಿಕ್ಸ್ ಕಂಟಿನ್ಯೂ ಆಗಿ ಇದ್ದೇ ಇದೆಯಂತೆ. ತಮ್ಮ ಜಿಲ್ಲೆಯ ಶಾಸಕರನ್ನ ಒಮ್ಮೆ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಅಂದಿದ್ದ ಸತೀಶ್ ಜಾರಕಿಹೊಳಿ ಕೊನೆಗೂ ಶಾಸಕರನ್ನ ರೌಂಡ್ಸ್ ಹೊಡಿಸ್ಲೇ ಇಲ್ಲ. ಎಲ್ಲಾ ಪಾಲಿಟಿಕ್ಸ್ ನಿಂದ ಸಾಕಾಗಿ ಈಗ ನಾನು ಒಬ್ಬನೇ ದಸರಾ ಮಾಡ್ತೀನಪ್ಪ ಅಂತಿದ್ದಾರೆ. ಮೀಟಿಂಗ್ 1 ವರ್ಷದಿಂದ ಸ್ಟಾರ್ಟ್ ಆಗಿದೆ. ಹಿಂದಿದೆ ದಸರಾದಿಂದ ಸ್ಟಾರ್ಟ್ ಆಗಿದೆ, ಇನ್ನೂ ನಿಲ್ತಾನೆ ಇಲ್ಲ. ಅದು 1 ವರ್ಷ ಆಯ್ತು ಕರೆಕ್ಟಾಗಿ ನಮ್ಮ ದೋಸೆ. ಅಲ್ಲಿಂದ ಹಂಗೆ ಮೇಲೆ ಹೋಗ್ತದೆ, ಕೆಳಗೆ ಇಳಿತಾನೆ ಇಲ್ಲ. ಅದು 1 ವರ್ಷ ಆಯ್ತು ಕರೆಕ್ಟ್ ಇದೆ. ಮೈಸೂರು ದಸರಾದಲ್ಲಿ 3 ತಾರೀಕು ಅಕ್ಟೋಬರ್ 3ರಿಂದ 1 ವರ್ಷ ಆಯ್ತು. ನಾವೀಗ ಬಸ್ ಒಂದು ಅಲ್ಲೇ ನಿಂತಿದೆ. ಅದು ಹೀಗೇನಿಲ್ಲ, ಬೈ ರೋಡ್ ಹೋಗ್ತಾ ಇದೀವಿ, ಒಬ್ಬರೇ ಹೋಗ್ತಾ ಇದೀವಿ ಮೈಸೂರಿಗೆ. ಇನ್ನು ದಲಿತ ನಾಯಕರ ಸೀಕ್ರೆಟ್ ಸಭೆ ಆಯ್ತು. ಅಲ್ಲಿ ಏನೆಲ್ಲ ಚರ್ಚೆ ಆಯ್ತು ಅನ್ನೋ ಪ್ರಶ್ನೆಗೆ ಸಾಹುಕಾರ್ ನಗುನಗುತ್ತಲೇ ರಿಯಾಕ್ಟ್ ಮಾಡಿದ್ರು. ಏನ್ ತೋರ್ಸಲ್ಲ, ಹೋಗಿದ್ದೀವಿ, ಬೆಟ್ಟಾಗಿ ಅಷ್ಟೇ. ಏನ್ ತೋರ್ಸಲ್ಲ, ಬೆಟ್ಟಾಗಿ ತೋರ್ಸದ ಅಷ್ಟೇ, ಅದ್ರ ಬಿಟ್ಟು ಏನ್ ತೋರ್ಸದ. ರಾಜಕೀಯದಲ್ಲಿ ಅಷ್ಟೆಲ್ಲ ಸೀರಿಯಸ್ ಚರ್ಚೆ ನಡೀತಿದ್ರೆ ಇತ್ತ ಬೆಂಗಳೂರಿನ ಸಂಜಯ್ ನಗರದಲ್ಲಿ ದಸರಾ ಕಾರ್ಯಕ್ರಮದಲ್ಲಿ ಸಚಿವ ಬೈರತಿ ಸುರೇಶ್ ಸಖತ್ ಸ್ಟೆಪ್ಸ್ ಹಾಕಿ ಖುಷಿ ಪಟ್ರು. ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಸಿಎಂ ಅನ್ನೋ ಚರ್ಚೆ ಈಗೇನೋ ನಡೀತಿದೆ. ಆದ್ರೆ ದಸರಾ ಬಂತು ಅಂತಂದ್ರೆ ಸತೀಶ್ ಜಾರಕಿಹೊಳಿ ಅವರ ಸುತ್ತ ಇಂಟ್ರೆಸ್ಟಿಂಗ್ ಬೆಳವಣಿಗೆ ನಡೆಯುತ್ತೆ. ಯಾಕೆ ಹೀಗೆ ಹೇಳ್ತಿದ್ದೀವಿ ಅನ್ನೋದರ ವಿಶ್ಲೇಷಣೆ ಇವತ್ತಿನ ರಾಜಕೀಯ ರಗಳೆಯಲ್ಲಿ. ಅಕ್ಟೋಬರ್ 3ರಿಂದ 1 ವರ್ಷ ಆಯ್ತು. ನಾವೀಗ ಬಸ್ ಒಂದು ಅಲ್ಲೇ ನಿಂತಿದೆ. ಅದು ಹೀಗೇನಿಲ್ಲ, ಬೈ ರೋಡ್ ಹೋಗ್ತಾ ಇದೀವಿ, ಒಬ್ಬರೇ ಹೋಗ್ತಾ ಇದೀವಿ ಮೈಸೂರಿಗೆ. ಬಸ್ ಇದು ಡಕೋಟಾ ಎಕ್ಸ್ಪ್ರೆಸ್ ಅಲ್ಲ, ಬದಲಿಗೆ ಸಾಹುಕಾರ್ ಪಾಲಿಟಿಕ್ಸ್. ಅದೇನೋ ಗೊತ್ತಿಲ್ಲ ಸ್ವಾಮಿ, ಈ ದಸರಾಕ್ಕೂ ಸತೀಶ್ ಜಾರಕಿಹೊಳಿಗೂ ಅದೆಂತ ನಂಟೋ ತಿಳಿತಿಲ್ಲ. ಪ್ರತಿ ಬಾರಿ ದಸರಾ ಬಂದಾಗ್ಲೂ ಇವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಮಾತು ಸುದ್ದಿ ಮಾಡುತ್ತೆ, ಗದ್ದಲ ಎಬ್ಬಿಸುತ್ತೆ. ಅಸಲಿಗೆ ಇದು ಯಾರೋ ಹೇಳಿದ ಮಾತಲ್ಲ, ಗಾಳಿ ಸುದ್ದಿನೂ ಅಲ್ಲ, ಸುಳ್ಳು ಸುದ್ದಿನೂ ಅಲ್ಲ, ಬದಲಿಗೆ ಸಾಹುಕಾರ್ ಸಾಹೇಬ್ರೆ ಒಂದು ವರ್ಷದ ಹಿಂದೆ ಹಾಡಿರೋ ಮಾತು. ಭಾಳ ದಿನ ಡಿಮಾಂಡ್ ಇದೆ, ಹೋಗ್ಬೇಕಂತ ಇನ್ನು 30 ಡೇಟ್ ಫಿಕ್ಸ್ ಆಗಿಲ್ಲ. ಆದ್ಮ್ಯಾಗ ಹೋಗೋ ಪ್ಲಾನ್ ಮಾಡ್ತೀವಿ. ಇನ್ನೂ ಅಂಥದ್ದು ಯಾವುದೇ ಇಲ್ಲ, ಹೋಗುವಂತ ಭಾಳ ಸಿಂದಸ. ಬೇರೆಯವರೆಲ್ಲರೂ ಆ ಕಡೆ ಈ ಕಡೆ ಎಲ್ಲ ಸುತ್ತಾಡಿ ಬಂದರು. ನಮ್ಮವ್ರು ಇನ್ನೂ ನಮ್ಮನ್ಯಾಗ ಸುತ್ತಾಕ್ಸಿಲ್ಲ ಅಂತ ಕೇಳ್ತಿದ್ದಾರೆ. ಕರ್ಕೊಂಡು ಹೋಗ್ಬೇಕಷ್ಟೇ. ಕಳೆದ ವರ್ಷದಿಂದನೂ ಈ ಬಸ್ ಪಾಲಿಟಿಕ್ಸ್ ಕಂಟಿನ್ಯೂ ಆಗಿ ಇದ್ದೇ ಇದೆಯಂತೆ. ತಮ್ಮ ಜಿಲ್ಲೆಯ ಶಾಸಕರನ್ನ ಒಮ್ಮೆ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಅಂದಿದ್ದ ಸತೀಶ್ ಜಾರಕಿಹೊಳಿ ಕೊನೆಗೂ ಶಾಸಕರನ್ನ ರೌಂಡ್ಸ್ ಹೊಡಿಸ್ಲೇ ಇಲ್ಲ. ಎಲ್ಲಾ ಪಾಲಿಟಿಕ್ಸ್ ನಿಂದ ಸಾಕಾಗಿ ಈಗ ನಾನು ಒಬ್ಬನೇ ದಸರಾ ಮಾಡ್ತೀನಪ್ಪ ಅಂತಿದ್ದಾರೆ. ಮೀಟಿಂಗ್ 1 ವರ್ಷದಿಂದ ಸ್ಟಾರ್ಟ್ ಆಗಿದೆ. ಹಿಂದಿದೆ ದಸರಾದಿಂದ ಸ್ಟಾರ್ಟ್ ಆಗಿದೆ, ಇನ್ನೂ ನಿಲ್ತಾನೆ ಇಲ್ಲ. ಅದು 1 ವರ್ಷ ಆಯ್ತು ಕರೆಕ್ಟಾಗಿ ನಮ್ಮ ದೋಸೆ. ಅಲ್ಲಿಂದ ಹಂಗೆ ಮೇಲೆ ಹೋಗ್ತದೆ, ಕೆಳಗೆ ಇಳಿತಾನೆ ಇಲ್ಲ. ಅದು 1 ವರ್ಷ ಆಯ್ತು ಕರೆಕ್ಟ್ ಇದೆ. ಮೈಸೂರು ದಸರಾದಲ್ಲಿ 3 ತಾರೀಕು ಅಕ್ಟೋಬರ್ 3ರಿಂದ 1 ವರ್ಷ ಆಯ್ತು. ನಾವೀಗ ಬಸ್ ಒಂದು ಅಲ್ಲೇ ನಿಂತಿದೆ. ಅದು ಹೀಗೇನಿಲ್ಲ, ಬೈ ರೋಡ್ ಹೋಗ್ತಾ ಇದೀವಿ, ಒಬ್ಬರೇ ಹೋಗ್ತಾ ಇದೀವಿ ಮೈಸೂರಿಗೆ. ಇನ್ನು ದಲಿತ ನಾಯಕರ ಸೀಕ್ರೆಟ್ ಸಭೆ ಆಯ್ತು. ಅಲ್ಲಿ ಏನೆಲ್ಲ ಚರ್ಚೆ ಆಯ್ತು ಅನ್ನೋ ಪ್ರಶ್ನೆಗೆ ಸಾಹುಕಾರ್ ನಗುನಗುತ್ತಲೇ ರಿಯಾಕ್ಟ್ ಮಾಡಿದ್ರು. ಏನ್ ತೋರ್ಸಲ್ಲ, ಹೋಗಿದ್ದೀವಿ, ಬೆಟ್ಟಾಗಿ ಅಷ್ಟೇ. ಏನ್ ತೋರ್ಸಲ್ಲ, ಬೆಟ್ಟಾಗಿ ತೋರ್ಸದ ಅಷ್ಟೇ, ಅದ್ರ ಬಿಟ್ಟು ಏನ್ ತೋರ್ಸದ. ರಾಜಕೀಯದಲ್ಲಿ ಅಷ್ಟೆಲ್ಲ ಸೀರಿಯಸ್ ಚರ್ಚೆ ನಡೀತಿದ್ರೆ ಇತ್ತ ಬೆಂಗಳೂರಿನ ಸಂಜಯ್ ನಗರದಲ್ಲಿ ದಸರಾ ಕಾರ್ಯಕ್ರಮದಲ್ಲಿ ಸಚಿವ ಬೈರತಿ ಸುರೇಶ್ ಸಖತ್ ಸ್ಟೆಪ್ಸ್ ಹಾಕಿ ಖುಷಿ ಪಟ್ರು.
ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಸಿಎಂ ಅನ್ನೋ ಚರ್ಚೆ ಈಗೇನೋ ನಡೀತಿದೆ. ಆದ್ರೆ ದಸರಾ ಬಂತು ಅಂತಂದ್ರೆ ಸತೀಶ್ ಜಾರಕಿಹೊಳಿ ಅವರ ಸುತ್ತ ಇಂಟ್ರೆಸ್ಟಿಂಗ್ ಬೆಳವಣಿಗೆ ನಡೆಯುತ್ತೆ. ಯಾಕೆ ಹೀಗೆ ಹೇಳ್ತಿದ್ದೀವಿ ಅನ್ನೋದರ ವಿಶ್ಲೇಷಣೆ ಇವತ್ತಿನ ರಾಜಕೀಯ ರಗಳೆಯಲ್ಲಿ. ಅಕ್ಟೋಬರ್ 3ರಿಂದ ಒಂದು ವರ್ಷ ಆಯ್ತು. ನಾವೀಗ ಬಸ್ ಒಂದು ಅಲ್ಲೇ ನಿಂತಿದೆ. ಅದು ಹೀಗೇನಿಲ್ಲ, ಬೈ ರೋಡ್ ಹೋಗ್ತಾ ಇದೀವಿ, ಒಬ್ಬರೇ ಹೋಗ್ತಾ ಇದೀವಿ ಮೈಸೂರಿಗೆ. ಬಸ್ ಬಸ್ ಇದು ಡಕೋಟಾ ಎಕ್ಸ್ಪ್ರೆಸ್ ಅಲ್ಲ, ಬದಲಿಗೆ ಸಾಹುಕಾರ್ ಪಾಲಿಟಿಕ್ಸ್. ಅದೇನೋ ಗೊತ್ತಿಲ್ಲ ಸ್ವಾಮಿ, ಈ ದಸರಾಕ್ಕೂ ಆ ಸತೀಶ್ ಜಾರಕಿಹೊಳಿಗೂ ಅದೆಂತ ನಂಟೋ ತಿಳಿತಿಲ್ಲ. ಪ್ರತಿ ಬಾರಿ ದಸರಾ ಬಂದಾಗ್ಲೂ ಇವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಮಾತು ಸುದ್ದಿ ಮಾಡುತ್ತೆ, ಗದ್ದಲ ಎಬ್ಬಿಸುತ್ತೆ. ಅಸಲಿಗೆ ಇದು ಯಾರೋ ಹೇಳಿದ ಮಾತಲ್ಲ, ಗಾಳಿ ಸುದ್ದಿನೂ ಅಲ್ಲ, ಸುಳ್ಳು ಸುದ್ದಿನೂ ಅಲ್ಲ, ಬದಲಿಗೆ ಸಾಹುಕಾರ್ ಸಾಹೇಬ್ರೆ ಒಂದು ವರ್ಷದ ಹಿಂದೆ ಹಾಡಿರೋ ಮಾತು. ಭಾಳ ದಿವಸ ಡಿಮಾಂಡ್ ಇದೆ, ಹೋಗ್ಬೇಕಂತ ಇನ್ನು 30 ಅದಕ್ಕೂ ಡೇಟ್ ಫಿಕ್ಸ್ ಆಗಿಲ್ಲ. ಆದ್ಮ್ಯಾಗ ಹೋಗಿ ಪ್ಲಾನ್ ಮಾಡ್ತೀವಿ. ಇನ್ನೂ ಅಂಥದ್ದು ಯಾವುದೇ ಇಲ್ಲ, ಹೋಗುವಂಥ ಭಾಳ ಸಿಂದ ಬೇರೆ ಬೇರೆಯವರೆಲ್ಲರೂ ಆ ಕಡೆ ಈ ಕಡೆ ಎಲ್ಲ ಸುತ್ತಾಡಿ ಬಂದರು. ನಮ್ಮವ್ರು ಇನ್ನೂ ನಮ್ಮನ್ಯಾಗ ಸುತ್ತಾಕ್ಸಿಲ್ಲ ಅಂತ ಕೇಳ್ತಿದ್ದಾರೆ. ಕರ್ಕೊಂಡು ಹೋಗ್ಬೇಕಷ್ಟೇ. ಕಳೆದ ವರ್ಷದಿಂದಾನೂ ಈ ಬಸ್ ಪಾಲಿಟಿಕ್ಸ್ ಕಂಟಿನ್ಯೂ ಆಗಿ ಇದ್ದೇ ಇದೆಯಂತೆ. ತಮ್ಮ ಜಿಲ್ಲೆಯ ಶಾಸಕರನ್ನ ಒಮ್ಮೆ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಅಂದಿದ್ದ ಸತೀಶ್ ಜಾರಕಿಹೊಳಿ ಕೊನೆಗೂ ಶಾಸಕರನ್ನ ರೌಂಡ್ಸ್ ಹೊಡಿಸ್ಲೇ ಇಲ್ಲ. ಎಲ್ಲಾ ಪಾಲಿಟಿಕ್ಸ್ ನಿಂದ ಸಾಕಾಗಿ ಈಗ ನಾನು ಒಬ್ಬನೇ ದಸರಾ ಮಾಡ್ತೀನಪ್ಪ ಅಂತಿದ್ದಾರೆ. ಮೀಟಿಂಗ್ 1 ವರ್ಷದಿಂದ ಸ್ಟಾರ್ಟ್ ಆಗಿದೆ, ಹಿಂದಿದೆ ದಸರಾದಿಂದ ಸ್ಟಾರ್ಟ್ ಆಗಿದೆ, ಇನ್ನೂ ನಿಲ್ತಾನೆ ಇಲ್ಲ. ಅದು 1 ವರ್ಷ ಆಯ್ತು ಕರೆಕ್ಟಿಗೆ ನಮ್ಮ ದೋಸೆ. ಅಲ್ಲಿಂದ ಹಂಗೆ ಮೇಲೇನು ಹೋಗ್ತದೆ, ಕೆಳಗೆ ಇಳಿತಾನೆ ಇಲ್ಲ. ಅದು 1 ವರ್ಷ ಆಯ್ತು ಕರೆಕ್ಟ್ ಇದೆ. ಮೈಸೂರು ದಸರಾದಲ್ಲಿ 3 ತಾರೀಕು ಅಕ್ಟೋಬರ್ 3ರಿಂದ 1 ವರ್ಷ ಆಯ್ತು. ನಾವೀಗ ಬಸ್ ಒಂದು ಅಲ್ಲೇ ನಿಂತಿದೆ. ಅದು ಹೀಗೇನಿಲ್ಲ, ಬೈ ರೋಡ್ ಹೋಗ್ತಾ ಇದೀವಿ, ಒಬ್ಬರೇ ಹೋಗ್ತಾ ಇದೀವಿ ಮೈಸೂರಿಗೆ. ಇನ್ನು ದಲಿತ ನಾಯಕರ ಸೀಕ್ರೆಟ್ ಸಭೆ ಆಯ್ತು. ಅಲ್ಲಿ ಏನೆಲ್ಲ ಚರ್ಚೆ ಆಯ್ತು ಅನ್ನೋ ಪ್ರಶ್ನೆಗೆ ಸಾಹುಕಾರ್ ನಗುನಗುತ್ತಲೇ ರಿಯಾಕ್ಟ್ ಮಾಡಿದ್ರು. ಏನು ತೋರಿಸಲ್ಲ, ಹೋಗಿದ್ದೀವಿ, ಬೆಟ್ಟಿದ್ವಿ ಅಷ್ಟೇ. ಹಾಗೆ ತೋರಿಸೋದು, ಬೆಟ್ಟಾಗಿ ತೋರಿಸಿದ್ದೆ ಅಷ್ಟೇ, ಅದ್ರ ಬಿಟ್ಟು ಏನು ತೋರಿಸೋದು ಅದ್ರಲ್ಲಿ. ರಾಜಕೀಯದಲ್ಲಿ ಅಷ್ಟೆಲ್ಲ ಸೀರಿಯಸ್ ಚರ್ಚೆ ನಡೀತಿದ್ರೆ, ಇತ್ತ ಬೆಂಗಳೂರಿನ ಸಂಜಯ್ ನಗರದಲ್ಲಿ ದಸರಾ ಕಾರ್ಯಕ್ರಮದಲ್ಲಿ ಸಚಿವ ಬೈರತಿ ಸುರೇಶ್ ಸಖತ್ ಸ್ಟೆಪ್ಸ್ ಹಾಕಿ ಖುಷಿ ಪಟ್ರು. ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಸಿಎಂ ಅನ್ನೋ ಚರ್ಚೆ ಈಗೇನೋ ನಡೀತಿದೆ. ಆದ್ರೆ ದಸರಾ ಬಂತು ಅಂತಂದ್ರೆ ಸತೀಶ್ ಜಾರಕಿಹೊಳಿ ಅವರ ಸುತ್ತ ಇಂಟ್ರೆಸ್ಟಿಂಗ್ ಬೆಳವಣಿಗೆ ನಡೆಯುತ್ತೆ. ಯಾಕೆ ಹೀಗೆ ಹೇಳ್ತಿದ್ದೀವಿ ಅನ್ನೋದರ ವಿಶ್ಲೇಷಣೆ ಇವತ್ತಿನ ರಾಜಕೀಯ ರಗಳೆಯಲ್ಲಿ. ಅಕ್ಟೋಬರ್ 3ರಿಂದ 1 ವರ್ಷ ಆಯ್ತು. ನಾವೀಗ ಬಸ್ ಒಂದು ಅಲ್ಲೇ ನಿಂತಿದೆ. ಅದು ಹೀಗೇನಿಲ್ಲ, ಬೈ ರೋಡ್ ಹೋಗ್ತಾ ಇದೀವಿ, ಒಬ್ಬರೇ ಹೋಗ್ತಾ ಇದೀವಿ ಮೈಸೂರಿಗೆ. ಬಸ್ ಬಸ್ ಇದು ಡಕೋಟಾ ಎಕ್ಸ್ಪ್ರೆಸ್ ಅಲ್ಲ, ಬದಲಿಗೆ ಸಾಹುಕಾರ್ ಪಾಲಿಟಿಕ್ಸ್. ಅದೇನೋ ಗೊತ್ತಿಲ್ಲ ಸ್ವಾಮಿ, ಈ ದಸರಾಕ್ಕೂ ಆ ಸತೀಶ್ ಜಾರಕಿಹೊಳಿಗೂ ಅದೆಂತ ನಂಟೋ ತಿಳಿತಿಲ್ಲ. ಪ್ರತಿ ಬಾರಿ ದಸರಾ ಬಂದಾಗ್ಲೂ ಇವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಮಾತು ಸುದ್ದಿ ಮಾಡುತ್ತೆ, ಗದ್ದಲ ಎಬ್ಬಿಸುತ್ತೆ. ಅಸಲಿಗೆ ಇದು ಯಾರೋ ಹೇಳಿದ ಮಾತಲ್ಲ, ಗಾಳಿ ಸುದ್ದಿನೂ ಅಲ್ಲ, ಸುಳ್ಳು ಸುದ್ದಿನೂ ಅಲ್ಲ, ಬದಲಿಗೆ ಸಾಹುಕಾರ್ ಸಾಹೇಬ್ರೆ ಒಂದು ವರ್ಷದ ಹಿಂದೆ ಹಾಡಿರೋ ಮಾತು. ಭಾಳ ದಿವಸ ಡಿಮಾಂಡ್ ಇದೆ, ಹೋಗ್ಬೇಕಂತ ಇನ್ನು 30 ಅದಕ್ಕೂ ಡೇಟ್ ಫಿಕ್ಸ್ ಆಗಿಲ್ಲ. ಆದ್ಮ್ಯಾಗ ಹೋಗಿ ಪ್ಲಾನ್ ಮಾಡ್ತೀವಿ. ಇನ್ನೂ ಅಂಥದ್ದು ಯಾವುದೇ ಇಲ್ಲ, ಹೋಗುವಂಥ ಭಾಳ ಸಿಂದ ಬೇರೆ ಬೇರೆಯವರೆಲ್ಲರೂ ಆ ಕಡೆ ಈ ಕಡೆ ಎಲ್ಲ ಸುತ್ತಾಡಿ ಬಂದರು. ನಮ್ಮವ್ರು ಇನ್ನೂ ನಮ್ಮನ್ಯಾಗ ಸುತ್ತಾಕ್ಸಿಲ್ಲ ಅಂತ ಕೇಳ್ತಿದ್ದಾರೆ. ಕರ್ಕೊಂಡು ಹೋಗ್ಬೇಕಷ್ಟೇ. ಕಳೆದ ವರ್ಷದಿಂದಾನೂ ಈ ಬಸ್ ಪಾಲಿಟಿಕ್ಸ್ ಕಂಟಿನ್ಯೂ ಆಗಿ ಇದ್ದೇ ಇದೆಯಂತೆ. ತಮ್ಮ ಜಿಲ್ಲೆಯ ಶಾಸಕರನ್ನ ಒಮ್ಮೆ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಅಂದಿದ್ದ ಸತೀಶ್ ಜಾರಕಿಹೊಳಿ ಕೊನೆಗೂ ಶಾಸಕರನ್ನ ರೌಂಡ್ಸ್ ಹೊಡಿಸ್ಲೇ ಇಲ್ಲ. ಎಲ್ಲಾ ಪಾಲಿಟಿಕ್ಸ್ ನಿಂದ ಸಾಕಾಗಿ ಈಗ ನಾನು ಒಬ್ಬನೇ ದಸರಾ ಮಾಡ್ತೀನಪ್ಪ ಅಂತಿದ್ದಾರೆ. ಮೀಟಿಂಗ್ 1 ವರ್ಷದಿಂದ ಸ್ಟಾರ್ಟ್ ಆಗಿದೆ, ಹಿಂದಿದೆ ದಸರಾದಿಂದ ಸ್ಟಾರ್ಟ್ ಆಗಿದೆ, ಇನ್ನೂ ನಿಲ್ತಾನೆ ಇಲ್ಲ. ಅದು 1 ವರ್ಷ ಆಯ್ತು ಕರೆಕ್ಟಿಗೆ ನಮ್ಮ ದೋಸೆ. ಅಲ್ಲಿಂದ ಹಂಗೆ ಮೇಲೇನು ಹೋಗ್ತದೆ, ಕೆಳಗೆ ಇಳಿತಾನೆ ಇಲ್ಲ. ಅದು 1 ವರ್ಷ ಆಯ್ತು ಕರೆಕ್ಟ್ ಇದೆ. ಮೈಸೂರು ದಸರಾದಲ್ಲಿ 3 ತಾರೀಕು ಅಕ್ಟೋಬರ್ 3ರಿಂದ 1 ವರ್ಷ ಆಯ್ತು. ನಾವೀಗ ಬಸ್ ಒಂದು ಅಲ್ಲೇ ನಿಂತಿದೆ. ಅದು ಹೀಗೇನಿಲ್ಲ, ಬೈ ರೋಡ್ ಹೋಗ್ತಾ ಇದೀವಿ, ಒಬ್ಬರೇ ಹೋಗ್ತಾ ಇದೀವಿ ಮೈಸೂರಿಗೆ. ಇನ್ನು ದಲಿತ ನಾಯಕರ ಸೀಕ್ರೆಟ್ ಸಭೆ ಆಯ್ತು. ಅಲ್ಲಿ ಏನೆಲ್ಲ ಚರ್ಚೆ ಆಯ್ತು ಅನ್ನೋ ಪ್ರಶ್ನೆಗೆ ಸಾಹುಕಾರ್ ನಗುನಗುತ್ತಲೇ ರಿಯಾಕ್ಟ್ ಮಾಡಿದ್ರು. ಏನು ತೋರಿಸಲ್ಲ, ಹೋಗಿದ್ದೀವಿ, ಬೆಟ್ಟಿದ್ವಿ ಅಷ್ಟೇ. ಹಾಗೆ ತೋರಿಸೋದು, ಬೆಟ್ಟಾಗಿ ತೋರಿಸಿದ್ದೆ ಅಷ್ಟೇ, ಅದ್ರ ಬಿಟ್ಟು ಏನು ತೋರಿಸೋದು ಅದ್ರಲ್ಲಿ. ರಾಜಕೀಯದಲ್ಲಿ ಅಷ್ಟೆಲ್ಲ ಸೀರಿಯಸ್ ಚರ್ಚೆ ನಡೀತಿದ್ರೆ, ಇತ್ತ ಬೆಂಗಳೂರಿನ ಸಂಜಯ್ ನಗರದಲ್ಲಿ ದಸರಾ ಕಾರ್ಯಕ್ರಮದಲ್ಲಿ ಸಚಿವ ಬೈರತಿ ಸುರೇಶ್ ಸಖತ್ ಸ್ಟೆಪ್ಸ್ ಹಾಕಿ ಖುಷಿ ಪಟ್ರು.